ಒಂದು ಸೌಂಡ್ ಬಂತಿತ್ತು. ಆ ಸೌಂಡ್ ಕೇಳಿಸ್ಬಿಟ್ಟು ನಾವೆಲ್ಲ ಆಚೆ ಬಂದು ನೋಡುವಾಗ ಫುಲ್ ಫೈರ್ ಆಗಿದೆ. ಆ ಟೈಮಲ್ಲಿ ಒಳಗಡೆ ಬಂತು. ಫಸ್ಟ್ ನಮ್ಮ ಪ್ರಿಫರೆನ್ಸ್, ನಮಗಿಲ್ಲಿ 5 ಪೇಷಂಟ್ಸ್ ಇತ್ತು, ಒಂದು ಬೇಬಿ ಕೂಡ ಇತ್ತು ಫೋಟೋಥೆರಪಿಗೆ. ಫಸ್ಟ್ ಅವರೇ ಸೇಫ್ ಮಾಡೋಣಂತ ನಾವು ಇಮಿಡಿಯೇಟಾಗಿ ಅವರೇ ಮೇಲ್ಗಡೆಯಿಂದ ಕೆಳಗಡೆ ಕರ್ಕೊಂಡು ಬಂದಿವಿ. ನಮ್ಮ ಒಂದೊಂದು OPD ರೂಮ್ಗೆ ಹಾಕಿದೆ. ಆಮೇಲೆ ಫಸ್ಟ್ ನಾವು ಡ್ಯಾಮೇಜ್ಗೆ ಹೋಗಿಲ್ಲ. ಫೈರ್ ಸ್ಟಾರ್ಟ್ ಆದಮೇಲೆ ನಮ್ದು ಇಲ್ಲಿಂದ ನಮ್ಮ ಸ್ಟಾಫುಗಳು, ನಮ್ಮ ಮ್ಯಾನೇಜರ್ಸು ಅವರೆಲ್ಲರೂ ನಮ್ಮದು ಇದಿಲ್ಲ ಫೈರ್ ಎಕ್ಸ್ಟಿಂಗ್ಯೂಷರು ಮತ್ತು ಪೈಪ್ ಹಾಕ್ಕೊಂಡು ಬಿಫೋರ್ ಫೈರ್ ವಿ ಸ್ಟಾರ್ಟೆಡ್ ದ ಪ್ರೊಸೀಜರ್ಸ್ ದಟ್. ಆಮೇಲೆ ನಮ್ಮದೇ ಹಾಸ್ಪಿಟಲ್ದು ಗೈನಕಾಲಜಿಸ್ಟ್ ಡಾಕ್ಟರ್ ಪುಷ್ಪಲತಾ ಮ್ಯಾಮ್ ಫೈರ್ ಬ್ರಿಗೇಡ್ಗೆ ಕಾಲ್ ಮಾಡಿ ದಟ್ ಟೈಮ್ ದ ಬಿಗ್ ಟ್ರಕ್ ಹ್ಯಾಡ್ ಕಮ್. ಸೊ ಅದಾದಮೇಲೆ ಇಮಿಡಿಯೇಟ್ಲಿ ಅಲ್ಲಿ ಇದ್ದಾಗ ಇಮಿಡಿಯೇಟ್ ಪೇಷಂಟ್ಸ್ ದೇ ಮೋಸ್ಟ್ಲಿ ವರ್ ಸಫರಿಂಗ್ ಫ್ರಮ್ ಫಸ್ಟ್ ಡಿಗ್ರಿ ಬರ್ನ್ಸ್. ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಅವರೇ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ. ಡ್ಯಾಮೇಜ್ ನಮ್ಮ ಹಾಸ್ಪಿಟಲ್ಗೆ ಡ್ಯಾಮೇಜ್ ಅಂದರೆ ನಮ್ಮದು AC ಡಕ್ಟ್ಸು, ನಮ್ಮ ಪೈಪ್ ಲೈನ್ಸು ಮತ್ತು ಆಟೋಕ್ಲೇವ್ ಮಾಡೋದು ಮಷೀನ್ಸು, ಅದು ಈ 3rd ಫ್ಲೋರ್ ಪೂರ್ತಿ ಸೀಲಿಂಗ್ಸು ಇದೆಲ್ಲ ಡ್ಯಾಮೇಜ್ ಆಗಿದೆ. ಹಾಂ ಹೌದು, ಆ ವಾರ್ಡಲ್ಲಿ ಒಂದು ಫ್ರ್ಯಾಕ್ಚರ್ ಪೇಷಂಟ್ ಇತ್ತು. ನಾವು ಇಮಿಡಿಯೇಟಾಗಿ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಾವು ಕೆಳಗಡೆ ಶಿಫ್ಟ್ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ವಾಸ್ ಡನ್ ಬಿಫೋರ್ ದ ಡ್ಯಾಮೇಜ್ ವಿ ಶಿಫ್ಟೆಡ್ ಆಲ್ ದ ಪೇಷಂಟ್ಸ್. ಸರ್ಕಾರಿ ನಿಯಮಗಳ ಪ್ರಕಾರ ಆಸ್ಪತ್ರೆ ಪಬ್, ರೆಸ್ಟೋರೆಂಟ್, ಬಾರ್ಗಳಿಗೆ ಅನುಮತಿ ಕೊಡೋಂಗಿಲ್ಲ. ನೀವೇನು ಕಂಪ್ಲೇಂಟ್ ಮಾಡಿದ್ರೆ ಹಿಂದೆ ಆಸ್ಪತ್ರೆ? ಇಲ್ಲ, ನಾವು ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿದ್ದು. ಆ ಟೈಮಿಂದ ಅವರು ಸೌಂಡ್ ಎಲ್ಲ ಕಂಟ್ರೋಲ್ ಮಾಡ್ತಾಯಿತ್ತು. ಹಂಗೆ ನಮಗೆ ಇದುವರೆಗೆ ಈ ಪ್ರಾಬ್ಲಮ್ ಬಿಟ್ಟರೆ ಹಂಗೆ ಬೇರೆ ಸೈಡ್ ಪ್ರಾಬ್ಲಮ್ ಏನೂ ಬಂದಿಲ್ಲ. ಯೂಶ್ವಲಿ ಅವರು ಕೋಆಪರೇಟಿವ್ ಇತ್ತು. ಅವ್ರದ್ದು ಸ್ಟಾಫ್ ಎಲ್ಲ ಇಲ್ಲಿಗೆ ಬರ್ತಾಯಿತ್ತು. ಫೀವರ್ ಆಗಲಿ ಏನಾದಾಗಲಿ ಅವರು ಕೋಆಪರೇಟಿವ್ ಇತ್ತು. ಇದೇ ಫಸ್ಟ್ ಟೈಮ್ ಆಗಿದ್ದು. ನಮ್ಮ ಕನ್ಸರ್ನ್ಸ್ ನಾವು ಫಸ್ಟೇ ಹೇಳಿದರು ಅವ್ರಿಗೆ, ಈ ಥರ ಆಗಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತಂತ. ಅವರು ಆ ಟೈಮಲ್ಲಿ ದೇ ವರ್ ವೆರಿ ಕೋಆಪರೇಟಿವ್. ನೋಡ್ತಾ ಇದ್ದ ಏನು ಸೌಂಡ್, ಮತ್ತು ಜನ ಎಲ್ಲ ತುಂಬ ಕಿರ್ಚ್ತಾ ಇದ್ರ. ಆವಾಗ ನಾವೆಲ್ಲ ಹೊರಗಡೆ ಹೋದೋ. ಅಷ್ಟೊತ್ತಿಗೆ ಜೋರಾಗಿ ಬೆಂಕಿ ಹತ್ತುತ್ತಾ ಇತ್ತು. ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ನಾವು ನಮ್ಮದು ಫೈರ್ದಿಂದ. ನಾವು ಫಸ್ಟು ಫೈರ್ ಇಂಜನ್ ಬರೋಷ್ಟರಲ್ಲಿ ನಾವು ಫಸ್ಟು ನೀರೆಲ್ಲ ಹಾಕ್ತಾ ಇದ್ದೋ. ಅಷ್ಟೊತ್ತಿಗೆ ನಮ್ಮ ಟ್ಯಾಂಕ್ ಎಲ್ಲ ಹೊಡೆದೋಯ್ತು, ಮತ್ತು ಆ ಕಡೆ ಕರೆಂಟ್ದೆಲ್ಲ ಇದಾಯಿತು. ಅದಾದಮೇಲೆ ಸ್ವಲ್ಪ ಪೇಷಂಟ್ಸ್ ಅಲ್ಲಿಂದ ಸ್ವಲ್ಪ ಜನನೇ ಕೆಳಗಡೆ ಇಳಿಸ್ಕೊಂಡ್ರು. ಅವ್ರಿಗೆ ಸೈಡಲ್ಲೆಲ್ಲ ಫುಲ್ ಹೂಂಡೆಲ್ಲ ಆಗಿತ್ತು. ನಾವಿಲ್ಲಿ ನಮ್ಮ ಫಸ್ಟ್ ಏಡ್ ಎಲ್ಲ ಕೊಟ್ಟಿದ್ದು. ಕೊಟ್ಟಾದ್ಮೇಲೆ ಅವ್ರನ್ನ ಮತ್ತೆ ಅವರೇ ಇಷ್ಟಪಟ್ಟು ಅಪೋಲೋ, ಸುಯೋಗ್ ಆ ಥರ ಹಾಸ್ಪಿಟ್ಲಿಗೆ ಹೋದರು. ಮತ್ತು ನಮ್ಮ ಪೇಷಂಟ್ನೆಲ್ಲ ನಾವು ಫಸ್ಟ್ ಫ್ಲೋರಿಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಅವರು ಸ್ಟೇಬಲ್ ಇದ್ದಾರೆ. ನಮ್ಮ ಪೇಷಂಟ್ಸು ಯಾವುದು ಕಂಪ್ಲೇಂಟ್ಸ್ ಏನು ಆ ಥರ ಏನೂ ಆಗಿಲ್ಲ. ಮತ್ತು ನಮ್ಮದು AC ಮತ್ತು ಟ್ಯಾಂಕು ಮತ್ತು ಕರೆಂಟು ಅದೆಲ್ಲ ಡ್ಯಾಮೇಜ್ ಆಗಿದೆ ಸರ್, ತುಂಬ ಡ್ಯಾಮೇಜ್ ಆಗಿದೆ. ಮತ್ತೆ ನೋಡಬೇಕು ಏನು ಮಾಡೋದು ಅಂತ. ಸಂದರ್ಭದಲ್ಲಿ ಹೇಗಿತ್ತು ಅಂತ, ಯಾಕೆಂದರೆ ಅಷ್ಟು ಬೆಂಕಿ ಆಸ್ಪತ್ರೆ ಕೂಡ ಬರ್ತಾ ಇತ್ತು. ಇಂಥ ಘಟನೆಗಳು ಯಾಕೆಂದರೆ ಸಾಮಾನ್ಯವಾಗಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಪಬ್ಗಳು ಇರಬಾರ್ದು ಆಸ್ಪತ್ರೆ ಬರ್ತದೆ ಅಂತ ಸರ್ಕಾರಿ ನಿಯಮನೇ ಇರುವಂಥದ್ದು. ಅದು ನಮಗೂ ಅಷ್ಟೊಂದು ಐಡಿಯಾ ಏನಿಲ್ಲ. ಫಸ್ಟ್ ಅಲ್ಲಿ ಸ್ವಲ್ಪ ನಮಗೆ ಫಸ್ಟ್ ಪೇಷಂಟ್ ನೋಡ್ತಾ ಇದ್ದೋ, ಆವಾಗ ಕಿಟಕಿಯಲ್ಲಿ ಬೆಂಕಿದು ಇದು ಬರ್ತಾ ಇತ್ತಲ್ಲ. ಆವಾಗ ನಾವು ಏನಾಯಿತು ಅಂತ ಅಂದಾಗ ಮತ್ತೆ ಜನನು ಜೋರಾಗಿ ಕಿರ್ಚ್ಕೋತಾ ಇದ್ರು. ಅಷ್ಟೊತ್ತಿಗೆ ನಾವು ಹೊರಗಡೆ ಹೋದಾಗ ಫಸ್ಟು ನಮ್ಮ ಪೇಷಂಟ್ನ ನಾವು ಸೇಫ್ಟಿ ಮಾಡ್ದೋ. ಎಲ್ಲ ಫಸ್ಟ್ ಫ್ಲೋರಿಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ನಮ್ಮ ಪೇಷಂಟ್ನ ಸೇಫ್ಟಿ ಮಾಡ್ದೋ. ನಮ್ಮ ಪೇಷಂಟ್ಗಳಿಗೆ ಯಾವ ಥರದ ತೊಂದರೆಗಳೇನೂ ಆಗಿಲ್ಲ. ಮತ್ತು ಅಲ್ಲಿಂದ ಬಂದ ಪೇಷಂಟ್ಗಳು ನಾವು ಫಸ್ಟ್ ಏಡ್ ಎಲ್ಲ ಮಾಡಿ ಮತ್ತೆ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ನಮ್ಮದು ಒಂದು ಸೈಡ್ ಫುಲ್ಲು ಬರ್ನ್ ಆಗಿದೆ. ಎಲ್ಲ ಲೈಟ್ಸ್ ಆಗಿರ್ಬೋದು, ಕಿಟಕಿಗಳು, ಗ್ಲಾಸು ಎಲ್ಲ ಬರ್ನ್ ಆಗಿದೆ ಸರ್. 3:30 ಅನಿಸುತ್ತೆ ಇನ್ಸಿಡೆಂಟ್ ಆದಾಗ. ನಮ್ಮದು ವಾರ್ಡಲ್ಲೆಲ್ಲ ಪೇಷಂಟ್ಸ್ ಇದ್ದರು. ಆ ಟೈಮಲ್ಲಿ ಅವರು ಕೂಡ ಪ್ಯಾನಿಕ್ ಆಗಿದ್ದರು. ಅದು ಸೌಂಡ್ ಎಲ್ಲ ಸೌಂಡ್ ಎಲ್ಲ ಕೇಳಿಸಿದಾಗ ನಮ್ಮದು ಮೇನ್ ಕನ್ಸರ್ನ್ ಏನಿತ್ತು ಅಂತ ಅಂದರೆ ಅದು ಸೇಫ್ಟಿ. ಪೇಷಂಟ್ಸ್ನೆಲ್ಲ ನಾವು ಸೇಫಾಗಿ ಶಿಫ್ಟ್ ಮಾಡಬೇಕು ಅಂತ ಅದೇ ಮೇನ್ ಕನ್ಸರ್ನ್ ಇದ್ದಿದ್ದು. ನಮ್ಮದು ಪೇಷಂಟ್ಗೆ ಏನೇ ತೊಂದರೆ ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ. ಸೇಫಾಗಿ ಶಿಫ್ಟ್ ಮಾಡಿದ್ದೀವಿ ನಾವು. ಬೇರೆ ಎಲ್ಲಿ ಒಳ್ಳೆ ಹಾಸ್ಪಿಟಲ್ಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಆ ಟೈಮಲ್ಲಿ ತುಂಬ ಕಷ್ಟ ಆಯಿತು ಸರ್ ಅದೆಲ್ಲ ನೋಡಿ ಅದೆಲ್ಲ. ಬಟ್ ನಮ್ಮ ಕಡೆಯಿಂದ ಏನು ಮ್ಯಾನೇಜ್ ಮಾಡಬೇಕಾಗತ್ತೆ ಅದೆಲ್ಲ ನಾವು ಮಾಡಿದ್ದೀವಿ ಸರ್. ಹೌದು. ಆ ಇನ್ಸಿಡೆಂಟ್ ಏನಾಗಿದೆ ಅದು ವಾರ್ಡಲ್ಲೇ ಅದ್ರ ಹತ್ರನೇ ನಮ್ಮ ಒಬ್ಬರು ಪೇಷಂಟ್ ಇದ್ದರು. ಅದು ಬೇರೆ ಆರ್ಥೋ ಪೇಷಂಟ್, ಹೋಟಿ ಪೋಸ್ಟ್ ಆಫ್ ಪೇಷಂಟ್. ಅವ್ರಿಗೂ ಕಷ್ಟ ಆಗ್ತಾಯಿತ್ತು ನಡೆಯೋದಕ್ಕೆ. ಅವ್ರನ್ನೆಲ್ಲ ನಾವು ಸೇಫಾಗಿ ಅದು ಸ್ಟೇರ್ಸಲ್ಲೆಲ್ಲ ಮೆಟ್ಲಲ್ಲಿ ನಾವು ಶಿಫ್ಟ್ ಮಾಡಿರೋದು. ಅದೆಲ್ಲ ಸ್ವಲ್ಪ ಅವ್ರಿಗೂ ಕಷ್ಟ ಆಗಿದೆ, ನಮಗೂ ಕಷ್ಟ ಆಗಿದೆ. ಬಟ್ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ನಾವು ನೋಡ್ಕೊಂಡಿದ್ದೀವಿ ಸರ್.
ಸರ್ ವಾರ್ಡ್ ಎಲ್ಲ ಫುಲ್ ಆಗಿತ್ತು ಸರ್. ನಮ್ಮದು ಒಂದು ಬೇಬಿನೂ ಇತ್ತು ಆ ಟೈಮಲ್ಲಿ. ಎಲ್ಲರೂ ಈಗ ಆರಾಮ. ಹಾಂ ಸರ್, ಎಲ್ಲ ಆರಾಮಾಗಿದ್ದಾರೆ ನಿಮ್ಮ ಒಟ್ಟು ಸ್ಟಾಫ್ ಸರ್. ಅಂದರೆ ಆವಾಗ ನಮ್ಮದು ಸ್ಟಾಫ್ಸ್ ಅರೌಂಡ್ ಒಂದು 15 ಸ್ಟಾಫ್ಸ್ ಇದ್ದರು. ಒಂದೇನಂದರೆ ನಾವು ಖುಷಿ ಪಡಬೇಕು ನಮ್ಮ ಹಾಸ್ಪಿಟಲಿಂದ ಅಂದರೆ ಎಲ್ಲರೂ ಪ್ರತಿಯೊಬ್ಬರೂ ಇದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಈವನ್ ಹೌಸ್ ಕೀಪಿಂಗ್ ಇದ್ದ ಡಾಕ್ಟರ್ಸ್, ಸಿಸ್ಟರ್ಸ್ ಎಲ್ಲರೂ ಅವರು ಏನು ನಮ್ಮಿಂದ ಏನು ಪ್ರಯತ್ನ ಆಗುತ್ತೆ ಅಲ್ಲಿ ಪಕ್ಕದಲ್ಲಿ ಯಾರ್ಯಾರು ಇಂಜರ್ಡ್ ಆಗಿದ್ರು ಆ ಪೇಷಂಟ್ಸ್ಗೆ ಎಲ್ಲ ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದೀವಿ ಸರ್. ನೀವು ಮಾತಾಡ್ತೀವಿ